ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಲೈಫ್ ಸ್ಟೈಲ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಗೆ ಹೋಗಿದ್ದಾಯಿತು, ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾಯಿತು. ಇವಾಗ ನನ್ನ ಕೆಲಸ ಏನು ಕೆಲಸ ಅಂತಂದರೆ, ಫಸ್ಟು ನಾನು ತಿಂಡಿ ತಿಂದುಬಿಡ್ತೀನಿ. ಏಕೆಂದರೆ ಟೈಮ್ ಬಂದು 9:30 ಆಗಿದೆ. ಅದಕ್ಕೆ ನಾನು ತಿಂಡಿ ತಿಂದುಬಿಡ್ತೀನಿ. ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ನನ್ನ ಕೆಲಸ ಆಮೇಲೆ ಸ್ಟಾರ್ಟ್ ಆಗುತ್ತೆ. ಅವ್ರನ್ನೆಲ್ಲ ಕಳಿಸಾದ್ರೆ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ತಿಂಡಿಗೆ ದೋಸೆ ಮಾಡಿದೆ. ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದೆ. ಎಷ್ಟು ಕೆಲಸ ಇದೆ ಅಂತಂದರೆ, ಇವತ್ತು ಶುಕ್ರವಾರ, ದೇವ್ರ ಸಾಮಾನು ಬೇರೆ ತೊಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಹಬ್ಬ ಬರ್ತದೆ, ಹಬ್ಬದ ದಿನ ತೊಳೆಯೋಣ ಅಂತ ಅಂದ್ಕೊಂಡೆ, ದೀಪಾವಳಿ ಹಬ್ಬದ ದಿನ. ಬಟ್ ಏನಾಗ್ಬಿಡುತ್ತೆ ಅಂತಂದರೆ, ದೇವ್ರ ಸಾಮಾನು ತುಂಬ ಗಲೀಜಾಗ್ಬಿಟ್ಟಿದೆ. ಅದಕ್ಕೆ ಇವತ್ತೇ ತೊಳೆದ್ಬಿಟ್ಟು, ಇವತ್ತು ಶುಕ್ರವಾರ ಅಲ್ವಾ, ಹಂಗೆ ನನಗೆ ಪೂಜೆ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ. ಅದರಿಂದ ಇವತ್ತೇ ತೊಳೆದ್ಬಿಟ್ರೆ ಸ್ವಲ್ಪ ಒಂಥರ ಫ್ರೆಶ್ ಆಗಿರುತ್ತೆ ಮತ್ತು ಪಾಸಿಟಿವ್ ವೈಬ್ಸ್ ಇರುತ್ತೆ ಮೈಂಡಲ್ಲಿ. ಇಲ್ಲ ಹಂಗೆ ಪೂಜೆ ಮಾಡ್ತೀನಿ ಅಂದರೆ ನನ್ನ ಕೈಲಿ ಆಗಲ್ಲ. ದೇವ್ರ ಸಾಮಾನು ಗಲೀಜಾಗಿದ್ದರೆ ನನಗೆ ಪೂಜೆ ಮಾಡೋಕ್ಕಾಗಲ್ಲ. ಹಾಗೆ 2 ವಾರ ಆಯಿತು ದೇವ್ರ ಸಾಮಾನು 2 ವಾರಕ್ಕೆ ಒಂದು ಸತಿ ನಾನು ತೆಗೆದುಬಿಟ್ಟು ತೊಳೆದ್ಬಿಟ್ಟು ಪೂಜೆ ಮಾಡ್ತೀನಿ. ಬಟ್ ಅದೇನಾಗುತ್ತೆ ಅಂತಂದರೆ, ದೀಪ ಹಚ್ಚಿ ಆಮೇಲೆ ಒಳಗಡೆ ದೀಪದ ಒಳಗಡೆ ಎಲ್ಲ ಇದು ಡಸ್ಟ್ ಬಿಟ್ಟಿರ್ತಲ್ಲ, ಹಾಗಾಗಿ ಇವತ್ತು ತೊಳೆದ್ಬಿಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ದೋಸೆ ಹಾಕ್ಕೊತೀನಿ, ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ದಿನವೇ ಆಗೋಯ್ತು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ. ಹೀಗೆ ಟ್ರೈಪಾಡ್ ಇಲ್ಲ ಫ್ರೆಂಡ್ಸ್. ಮೇಯ್ನು ಏನಾದ್ರು ವ್ಲಾಗ್ ಮಾಡಬೇಕು ಅಂತಂದರೆ ಟ್ರೈಪಾಡ್ ಬೇಕು. ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೀನಿ ತಂದುಕೊಡಿ ಅಂತ. ಬಟ್ ಅವರು ಕಿವಿಮೇಲೆ ಹಾಕೊತಾ ಇಲ್ಲ. ಅದು ಯಾಕೆ ತಂದುಕೊಡ್ತಾ ಇಲ್ಲ ಅಂತಂದರೆ, ಫಸ್ಟು ಒಂದು ಸತಿ ತಂದು ಕೊಟ್ಟಿದ್ರು, ಅದನ್ನು ಮುರಿದಾಕ್ಬಿಟ್ಟಿದ್ದೆ. ಅದಕ್ಕೆ ಮತ್ತೆ ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು ಅವ್ರು ತಂದುಕೊಡ್ತಾ ಇಲ್ಲ. ಬಟ್ ನಾನು ಹೇಳ್ತಾನೆ ಇದ್ದೀನಿ ತಂದುಕೊಡಿ ಅಂತ ಅಂದ್ಬಿಟ್ಟು. ನೋಡೋಣ ಏನು ಮಾಡ್ತಾರೆ. ನಾನೇ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತಂದರೆ ಅದಕ್ಕೂ ಬಿಡ್ತಾ ಇಲ್ಲ. ಏನು ಮಾಡಲಿ. ದೋಸೆ ಹಾಕ್ಕೊಂಡ್ಬಿಟ್ಟು ತಿಂದ್ಬಿಡ್ತೀನಿ ಫಸ್ಟು, ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತೆಲ್ಲ ಏನು ಸಂಜೆವರೆಗೂ ಇದೇ ಆಗುತ್ತೆ ಅನ್ನೋ ಕೆಲಸ ಗೊತ್ತಿಲ್ಲ ನನಗೆ. ನೋಡೋಣ. ದೋಸೆ ಹಾಕ್ಕೊಂಡ್ಬಿಡ್ತೀನಿ. ವಿಡಿಯೋ ನೋಡ್ಕೊಂಡು ದೋಸೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ಎಷ್ಟಿದೆ ಹಿಟ್ಟು, ನಾನು ಒಂದೆರಡು ಹಾಕ್ಕೊಂಡ್ಬಿಟ್ಟು ಎತ್ತಿಟ್ಬಿಡ್ತೀನಿ ಇದನ್ನು ಫ್ರಿಜ್ಗೆ. ಇವಾಗ ಚಟ್ನಿ ಮತ್ತು ಪಲ್ಯ ಹಾಕ್ಕೊಂಡ್ಬಿಡ್ತೀನಿ. ಕಾಯಿ ಚಟ್ನಿ ಮಾಡಿದ್ದೆ. ಟ್ರೈಪಾಡ್ ಇದೆ ಫ್ರೆಂಡ್ಸ್. ಮೀಶೋಯಿಂದ ಒಂದು ಬುಕ್ ಮಾಡಿದ್ದೆ. ಮೊಬೈಲ್ ಹಾಕಿದ್ರೆ ನಿಂತ್ಕೊಳ್ಳೋದೇ ಇಲ್ಲ, ಅದು ಬಿದ್ದು ಹೋಗುತ್ತೆ. ಟ್ರೈಪಾಡು ತಂದು ತಂದು ವಿಡಿಯೋ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಮನೆಯಲ್ಲೆಲ್ಲ ಏನು ತಿಂಡಿ ಮಾಡಿದ್ದೀರಾ? ನಾನು ರೆಸಿಪಿ ಶೂಟ್ ಮಾಡಿಕೊಂಡು ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊತೀನಿ. ಅಲ್ಲಿ ಅಡುಗೆ ಮನೆಯಲ್ಲಿ ಜಾಗ ಇಲ್ಲ ಟ್ರೈಪಾಡೆಲ್ಲ ಇಟ್ಬಿಟ್ಟು ಮಾಡೋದಕ್ಕೆ. ಅದಕ್ಕೆ ಒಂದು ರಿಂಗ್ ಲೈಟ್ದು ಸ್ಟ್ಯಾಂಡಿಂಗ್ ಟ್ರೈಪಾಡ್ ನನಗೆ ಬೇಕು. ತೊಗೋತೀನಿ, ಬಿಡಲ್ಲ. ಇಷ್ಟೆಲ್ಲ ತೊಗೋತೀನಿ ಫ್ರೆಂಡ್ಸ್. ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅವಾಗ ರೆಸಿಪೀಸ್ ತೋರಿಸ್ಬೋದು ನಿಮಗೂ. ನಾನು ಡೈಲಿ ಏನು ಮಾಡ್ತೀನಿ, ಯಾವ ತಿಂಡಿ ಮಾಡ್ತೀನಿ, ಯಾವ ಅಡುಗೆ ಮಾಡ್ತೀನಿ ಅಂತ. ಸರಿ ಫ್ರೆಂಡ್ಸ್, ತಿಂದ್ಬಿಡ್ತೀನಿ ತಿಂಡಿನ, ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಇನ್ನೇನು ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಬೆಡ್ಶೀಟ್ಗಳನ್ನೆಲ್ಲ ತೆಗೆದ್ಬಿಟ್ಟು ಒಗೆಗೆ ಹಾಕ್ಬಿಟ್ಟು ಈಗ ಬೇರೆ ಬೆಡ್ಶೀಟ್ಗಳನ್ನ ಹಾಕ್ತಾಯಿದ್ದೀನಿ. ಈಗ ಏನಾದರೂ ನನಗೆ ಗಲೀಜು ಆಯಿತು ಅಂತ ಅನಿಸಿದ್ರೆ ತೆಗೆದ್ಬಿಟ್ಟು ಹಾಕ್ಬಿಡ್ತೀನಿ. ಯಾವುದಾದ್ರೂ ಹಬ್ಬ ಬರ್ತಾ ಇದೆ ಅಂತ ಅಂದರೆ ಹಾಸಿಗೆ ಮೇಲಿದ್ದೆಲ್ಲ ತೆಗೆದ್ಬಿಡ್ತೀನಿ. ಇಲ್ಲ ಅಂತ ಅಂದರೆ ಒಂದು ವಾರಕ್ಕೊಂದು ಸತಿ ಈ ರೀತಿ ಚೇಂಜ್ ಮಾಡ್ಕೊತೀನಿ. ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್. ಇವಾಗ
ದೋಸೆ ಹಿಟ್ಟನ್ನು ಎತ್ತಿಟ್ಬಿಡೋಣ, ಆಮೇಲೆ ಮೊದಲೇ ಬಿಸಿಲಿದೆ ಸ್ವಲ್ಪ ಜಾಸ್ತಿ, ಅದರಿಂದ ಹುಳಿ ಬಂದ್ಬಿಡುತ್ತೆ ಆಮೇಲೆ ಅಂತ ಅಂದ್ಬಿಟ್ಟು ಮೊದಲು ಎತ್ತಿಟ್ಬಿಡೋಣ ಅಂತ ಬಂದೆ. ದೋಸೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ, ಯಾಕೆಂದರೆ ನಮ್ಮ ಮನೇಲಿ ಎಲ್ಲರಿಗೂ ದೋಸೆ ಅಂದರೆ ಇಷ್ಟ, ಅದರಿಂದ ದೋಸೆ ಹಿಟ್ಟು ಜಾಸ್ತಿನೇ ಮಾಡಿರ್ತೀನಿ. ಬೇಕಾದಾಗ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈಗೆಲ್ಲ ಎತ್ತಿಟ್ಕೊಂಡು ಆದಮೇಲೆ ಇಷ್ಟು ಪಾತ್ರೆ ಇತ್ತು, ಈ ಪಾತ್ರೆನೆಲ್ಲ ವಾಶ್ ಮಾಡಿದೆ. ಸ್ಟವ್ ಅಂತೂ ತುಂಬಾ ಗಲೀಜಾಗಿಬಿಟ್ಟಿತ್ತು, ಯಾಕೆಂದರೆ ಏನಾದರೂ ಅಡುಗೆ ಮಾಡಾದಮೇಲೆ ಎಣ್ಣೆ ಜಿಡ್ಡು ಅದು ಇದು ಎಲ್ಲ ಬಿದ್ದಿರುತ್ತಲ್ಲ, ಅದರಿಂದ ಇದನ್ನು ಮೀಶೋಯಿಂದ ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ, ಕಿಚನ್ ಕ್ಲೀನರ್ ಅಂತ. ಚೆನ್ನಾಗಿದೆ, ಚೆನ್ನಾಗೂ ಸ್ಮೆಲ್ ಬರುತ್ತೆ. ಮತ್ತು ಒಂದು ನಿಮಿಷ ಈ ಥರ ಹಾಕ್ಬಿಟ್ಟು ಬಿಟ್ಬಿಡಬೇಕು. ಒಂದು ನಿಮಿಷ ಆದಮೇಲೆ ಈ ಸ್ಟೀಲ್ ಸ್ಕ್ರಬ್ಬರ್ ಬರುತ್ತಲ್ಲ, ಅದನ್ನು ತೊಗೊಂಡು ಚೆನ್ನಾಗಿ ಉಜ್ಜಬೇಕು. ಯಾವುದೇ ಆಗಲಿ ನಾವೇನಾದರೂ ಒಂದು ಲಿಕ್ವಿಡ್ ಹಾಕಾದ್ಮೇಲೆ ಥಟ್ಟಂತ ಅದು ಹೋಗ್ಬಿಡುತ್ತೆ ಅಂತ ಏನಿಲ್ಲ, ಏಕೆಂದರೆ ನಾವು ಚೆನ್ನಾಗಿ ಅದನ್ನು ಪ್ರೆಷರ್ ಕೊಟ್ಟು ಉಜ್ಜಿದಾಗಲೇ ಅದು ಹೋಗೋದು. ಬಟ್ ಸ್ವಲ್ಪ ಬೇಗ ಹೋಗುತ್ತೆ ಅಂತ ಅಷ್ಟೇ ಈ ಲಿಕ್ವಿಡ್ಗಳನ್ನ ಯೂಸ್ ಮಾಡೋದು. ಇವಾಗ ನೋಡಿ ಎಲ್ಲ ನಾನು ಉಜ್ಜಾದ್ಮೇಲೆ ನೀಟಾಗೆಲ್ಲ ಒರೆಸ್ದೆ. ಇದು ಯಾವುದಾದ್ರೂ ಅಡುಗೆ ಮಾಡಾದ್ಮೇಲೆ ಮತ್ತೆ ಗಲೀಜಾಗ್ತಾ ಇರುತ್ತೆ, ಈ ರೀತಿ ಮತ್ತೆ ಕ್ಲೀನ್ ಮಾಡೋದು ಇದ್ದಿದ್ದೇನೆ. ಮಧ್ಯಾಹ್ನದ ಊಟಕ್ಕೆ ಬಸ್ಸಾರಿದೆ, ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ ನೆನ್ನೆ, ಅದರಿಂದ ಬಸ್ಸಾರಿದೆ. ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ಕಿಚನ್ ಎಲ್ಲ ಮೇಲೆ ಸಜ್ಜ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಕಸ ಗುಡ್ಸೋಕ್ಕಿಂತ ಮುಂಚೆನೇ ನಾನು ಇಷ್ಟನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಏಕೆಂದರೆ ಮತ್ತೆ ಕೆಳಗಡೆ ಎಲ್ಲ ಬಿದ್ದರೆ ಅದು ನನಗೆ ಸರಿ ಹೋಗಲ್ಲ. ಅದಕ್ಕೋಸ್ಕರ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಕಸ ಗುಡಿಸ್ಕೊಳ್ಳೋದು, ನೆಲ ಒರೆಸ್ಕೊಳ್ಳೋದು ಈ ಥರ ಮಾಡ್ಕೋತೀನಿ. ಬೆಳಗ್ಗೆನೇ ಫಸ್ಟು ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಡೋಣ ಅಂತ ಅಂದ್ಕೊಂಡ್ರೆ ಮಕ್ಕಳೇನು ಮಾಡ್ತಾರೆ, ಸ್ಕೂಲ್ಗೆ ಹೋಗೋ ಗಡಿಬಿಡಿಲಿ ಏನು ಮಾಡ್ತಾರೆ, ಎಲ್ಲಂದ್ರೆ ಅಲ್ಲೇ ಹಾಕೋದು, ಕಸ ಮಾಡೋದು ಈ ಥರದ್ದೆಲ್ಲ ಮಾಡ್ತಾರೆ. ಅದಕ್ಕೆ ಅವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ನೀಟಾಗಿ ಮನೆಯೆಲ್ಲ ಒಂದು ಕಡೆಯಿಂದ ಎತ್ತಿಟ್ಬಿಟ್ಟು ಆಮೇಲೆ ಕಸ ಗುಡಿಸಿ ನೆಲ ಒರೆಸಿ ಈ ಥರ ಮಾಡ್ಕೊತೀನಿ. ಈಗೆಲ್ಲ ಆಯಿತು ಕೆಲಸ. ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಮುಗೀತು. ಇವಾಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಮುಖಕ್ಕೆ ಮೇಕಪ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ ಫ್ರೆಂಡ್ಸ್, ವಾಚ್ ಮಾತಾಡಿ. ದೇವ್ರ ಸಾಮಾನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಗಲೀಜಾಗಿದೆ ಅಂತ ಅಂದ್ಬಿಟ್ಟು. ಅದು ದೀಪ ಹಚ್ಚಿ ಒಳಗಡೆ ಎಲ್ಲ ಡಸ್ಟೆಲ್ಲ ಬೀಳ್ತಾ ಇರುತ್ತೆ ದೀಪದ್ದು. ಹಾಗೆ ಏನಾದರೂ ಲೈಟ್ ಹುಳಗಳೇನಾದರೂ ಬಂದರೆ ಅಲ್ಲೆಲ್ಲ ಸತ್ತೋಗ್ಬಿಟ್ಟಿರ್ತವೆ. ಈ ದೀಪದಲ್ಲಂತೂ ಫುಲ್ಲು ಬತ್ತಿನೇ ಉರಿದೋಗ್ಬಿಡುತ್ತೆ ಫ್ರೆಂಡ್ಸ್, ಹಂಗಾಗ್ಬಿಡುತ್ತೆ. ನೋಡಿ ಎಷ್ಟು ಕಪ್ಪಗಾಗ್ಬಿಟ್ಟಿದೆ. ಈಗ ನಾನಿಲ್ಲಿ ಸಬೀನಾ, ರಂಗೋಲಿ ಮತ್ತು ಹುಣಸೆಹಣ್ಣು ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ತೊಳ್ಕೊಂಡು ಬರ್ತೀನಿ. ಈಗ ತೊಳೆದಿದ್ದಾಯಿತು. ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನೀಟಾಗೆಲ್ಲ ಜೋಡಿಸಿ ಪೂಜೆನೂ ಮಾಡಿ ಆಗೋಯ್ತು ಆಲ್ರೆಡಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಪೂಜೆ ಮಾಡಾದಮೇಲೆ. ಹಾಗೆ ತೊಳೆದ್ಬಿಟ್ಟು ಯಾವತ್ತು ಮಾಡಿರ್ತೀವಿ ವಾರನ, ಅವತ್ತಂತೂ ದೇವ್ರ ಮನೆ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಹೋಗಿ ಬಂದು ದೇವ್ರ ಮನೆಯನ್ನು ನೋಡೋಂಗೆ ಆಗ್ತಾ ಇರುತ್ತೆ. ಹಾಗಾಗಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಪೂಜೆ ಎಲ್ಲ ಆದಮೇಲೆ ತಲೆ ಒಣಗಿಸ್ಕೊಳ್ಳೋಣ ಅಂತ ತಲೆ ಒಣಗಿಸ್ಕೊಳ್ತಾ ಇದ್ದೆ. ಊಟನೂ ಮಾಡ್ಕೊಂಬಿಟ್ಟೆ, ಅನ್ನ ಮಾಡಿದ್ದೆ, ಬಸ್ಸಾರು ಇತ್ತಲ್ಲ, ಹೆಂಗಿದ್ರು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಇವಾಗ ಮನೆಯವ್ರು ಬರಬೇಕಾದ್ರೆ ಹಂಗೆ ಮೊಟ್ಟೆ ಮತ್ತು ಕಚೋರಿನ ತೊಗೊಂಬಂದಿದ್ದಾರೆ. ಮೊಟ್ಟೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ರಾತ್ರಿಗೆ ಗೊತ್ತಿಲ್ಲ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಒಟ್ಟು ತರಿಸ್ಕೊಂಡು ಇಟ್ಕೊಂಡಿದ್ದೀನಿ, ಮಾಡಿದ್ರೆ ಮಾಡ್ತೀನಿ, ಇಲ್ಲ. ಕಚೋರಿ ತಂದಿದ್ದಾರೆ. ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಏನಾದರೂ ಕೇಳ್ತಾರಲ್ಲ, ಏನಾದರೂ ತಿನ್ನೋದಕ್ಕೆ ಅಂತ, ಅದಕ್ಕೆ ಇವತ್ತು ಕಚೋರಿ ತರಿಸಿದ್ದೀನಿ ಫ್ರೆಂಡ್ಸ್. ಬನ್ನಿ. ನಾನು ಇವಾಗಲೇ ತಿನ್ನಲ್ಲ, ಯಾಕೆಂದರೆ ಈಗ ತಾನೇ ಊಟ ಮಾಡಿದ್ದೀನಿ. ಇವಾಗಲೇ ತಿನ್ನಲ್ಲ, ಆಮೇಲೆ ತಿಂತೀನಿ. ಅವ್ರು ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಾದ್ಮೇಲೆ ತಿಂತೀನಿ ಫ್ರೆಂಡ್ಸ್. 10 ಮೊಟ್ಟೆ ಮತ್ತು ಕಚೋರಿ.
ಹಚ್ಕೊಂಡೆ. ಮಕ್ಕಳು ಬರೋದು ಇನ್ನು ಅರ್ಧ ಗಂಟೆ ಇದೆ. ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಮಲ್ಕೊಂಡೇನು ಅಂತೀನಿ ಫ್ರೆಂಡ್ಸ್. ಇವಾಗ ನಮ್ಮ ಸುಬ್ಬ ಬಂದ ಫ್ರೆಂಡ್ಸ್ ಇವಾಗ ನಮ್ಮ ಸುಬ್ಬ ಬಂದ. ಈಗ ಏನು ತಂದೆ ತೇಳಪ್ಪ? ಕಚೋರಿ. ಹೆಂಗೆ ಗೊತ್ತು? ತತ್ತದಲ್ಲ ದಿನ 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 ತರುತ್ತಾ? ನೆನ್ನೆ ತಂದಿದ್ದ? ಮತ್ತೆ ತಗೋರು ಎಲ್ಲ ಐತಿ. ಇಲ್ಲಿ 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 ಇಲ್ಲಿದೆ ನೋಡು, ಇಲ್ಲಿ. ತಿನ್ನು. ಗೈಸ್, ನಮ್ಮ ಅಕ್ಕ ಇವಾಗ ಕಾಫಿ ಮಾಡ್ತಾ ಇದ್ದಾರೆ. ಇಷ್ಟೊಂದ ಹಿಂಗೆ ಹಿಡ್ಕೊಂಡು ಕುಡಿಯೋದು? ಹಾಂ, ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳೋ. ಥ್ಯಾಂಕ್ಸ್ ಫ್ರೆಂಡ್ಸ್, ನನ್ನ ಮಗನ ಕೈಲಿ ಕೊಟ್ಟಿದ್ರೆ ವಿಡಿಯೋ ಮಾಡೋದಕ್ಕೆ ಏನಂತ ಅಂದೆ ಸುಬು? ಹಾಯ್ ಗಾಯ್ಸ್ ಅಂತೆ. ಹಾಯ್ ಗಾಯ್ಸ್. ಹಾಂ, ಹಾಯ್ ಗಾಯ್ಸ್ ಅಂದೆ. ನಾನು ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತೀನಲ್ಲ, ಅದಕ್ಕೆ ಅವನು ಹಾಯ್ ಗಾಯ್ಸ್ ಅಂತ. ಯಾವ ವ್ಲಾಗಲ್ಲಿ ನೋಡೋದನ್ನೋ ಗೊತ್ತಿಲ್ಲ. ಯಾವ ವ್ಲಾಗ್ ನೋಡ್ತೀನಿ ನೀನು? ಎಲ್ಲರೂ ಹೇಳ್ತಾರಲ್ಲ ಯೂಟ್ಯೂಬಲ್ಲಿ, ಅದಕ್ಕೆ ಅಲ್ಲಿ ನೋಡಿ ಕಲ್ತ್ಕೊಂಡ ಹಾಯ್ ಗಾಯ್ಸ್ ಅಂತ. ಎಸ್. ಕಾಫಿ ಬೇಡವಾ? ಇಲ್ಲ ಬೇಡ. ಕಾಫಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ ನನ್ನ ಮಗಳು. ಯಾಕೋ ಸಿಕ್ಕಾಪಟ್ಟೆ ತಲೆ ನೋಡ್ತೈತೆ ಫ್ರೆಂಡ್ಸ್, ಅದಕ್ಕೆ ಮಲ್ಕೊಂಬಿಟ್ಟಿದೆ ಸ್ವಲ್ಪ ಹೊತ್ತು. ಅವಳೇ ಮಾಡಿಕೊಟ್ಟಿದ್ದಾಳೆ ಇವಾಗ. ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬಾಯ್.